ನಮಸ್ತೆ ವೀಕ್ಷಕರೇ. 1992ರಲ್ಲಿ ಬಿಡುಗಡೆಯಾಗಿ ಬ್ಲಾಕ್ ಬಸ್ಟರ್ ಆಗಿರ್ತಕ್ಕಂಥ ಸಿನಿಮಾದ ಬಗ್ಗೆ ನಾವಿವತ್ತು ಮಾತಾಡೋಣ ಗುರು. ಯಾವ್ದು ಆ ಸಿನಿಮಾ, ಏನ್ ಸ್ಟೋರಿ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೇಲೆ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಶೇರು ಕಮೆಂಟ್ ಕೊಟ್ಬಿಡಿ ಅಂತ ಹೇಳ್ತಾ, ವೀಕ್ಷಕರೇ, ರವಿಚಂದ್ರನ್ ಅವರು ದ್ವಿಪಾತ್ರದಲ್ಲಿ ನಟಿಸಿರ್ತಕ್ಕಂಥ ಕ್ಲಾಸಿಕ್ ಹಿಟ್ ಚಿತ್ರ ಶ್ರೀರಾಮಚಂದ್ರ ಅಂತಕ್ಕಂಥ ಸಿನಿಮಾ ಗುರು. ನೀವೆಲ್ಲರೂ ನೋಡೇ ಇರ್ತೀರಾ, ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ. ಶ್ರೀರಾಮಚಂದ್ರ ಸಿನಿಮಾ 1992ರಲ್ಲಿ ಬಿಡುಗಡೆ ಆಗುತ್ತೆ. ತುಂಬಾನೇ ಯಶಸ್ಸು ಗಳಿಸುತ್ತೆ, ತುಂಬಾನೇ ವಿಮರ್ಶೆಗಳಿಂದ ಮೆಚ್ಚುಗೆ ಪಡ್ಕೊಂಡುತ್ತೆ. ಅಲೌಕಿಕ ಹಾಸ್ಯ ಮತ್ತು ಭಾವನಾತ್ಮಕ ಚಿತ್ರಗಳ ಮೂಲಕ ಈ ಸಿನಿಮಾ ತುಂಬಾನೇ ಯಶಸ್ಸನ್ನ ಪಡೆಯುತ್ತೆ. ಹಾಗೆ 1992ರಲ್ಲಿ ಡಿ ರಾಜೇಂದ್ರ ಬಾಬು ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಚಿತ್ರ ಅಂತ ಹೇಳ್ಬೋದು. ಪಿ ಧನರಾಜ್ ಅವರು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಸಿನಿಮಾ ಶ್ರೀ ಧನಲಕ್ಷ್ಮಿ ಕ್ರಿಯೇಷನ್ಸ್ ನಲ್ಲಿ ಮೂಡಿ ಬಂದಿರತಕ್ಕಂಥ ಸಿನಿಮಾ ಶ್ರೀರಾಮಚಂದ್ರ. ಪ್ರಮುಖ ಪಾತ್ರಗಳಲ್ಲಿ ವಿ ರವಿಚಂದ್ರನ್ ಅವರು ದ್ವಿಪಾತ್ರದಲ್ಲಿ ನಟಿಸ್ತಾರೆ. ಶ್ರೀರಾಮ ಮತ್ತು ಚಂದ್ರ ಅಂತಕ್ಕಂಥ ಎರಡು ಪಾತ್ರಗಳಲ್ಲಿ ವಿ ರವಿಚಂದ್ರನ್ ಅವರು ಆಕ್ಟ್ ಅನ್ನ ಮಾಡ್ತಾರೆ. ಇವ್ರ ಜೊತೆಯಾಗಿ ಮೋಹಿನಿ, ವಜ್ರಮುನಿ, ಶ್ರೀನಾಥ್ ಅವರು ಕೂಡ ನಟಿಸ್ತಾರೆ. ಹಾಗೆ ಇದಕ್ಕೆ ಸಂಗೀತ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸಂಗೀತ ಬ್ರಹ್ಮ ಹಂಸಲೇಖ ಅವರು ಇದಕ್ಕೆ ಸಾಹಿತ್ಯನ ಬರೆದು ಸಂಗೀತನ ಕೂಡ ಸಂಯೋಜನೆ ಮಾಡ್ತಾರೆ. ಛಾಯಾಗ್ರಹಣನ ಈ ಸಿನಿಮಾಗೆ ಕಬೀರ್ ಲಾಲ್ ಅಂತಕ್ಕಂಥವ್ರು ಛಾಯಾಗ್ರಹಣನ ಮಾಡ್ತಾರೆ. ಸಿನಿಮಾ ದೊಡ್ಡ ಯಶಸ್ಸನ್ನ ಪಡೆಯುತ್ತೆ, ಬಾಕ್ಸ್ ಆಫೀಸ್ ಅಲ್ಲಿ ಧೂಳಿಪಟ ಆಗಿ ಓಡುತ್ತೆ ಸಿನಿಮಾ. ಹಾಗೆ ಈ ಸಿನಿಮಾ ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳ್ಬೇಕಂದ್ರೆ ಈ ಸಿನಿಮಾ ರೀಮೇಕ್ ಸಿನಿಮಾ ಅಂತ ಹೇಳ್ಬೋದು ಗುರು. ಯಾಕಂದ್ರೆ 1979ರಲ್ಲಿ ತಮಿಳು ಚಿತ್ರ ಕಲ್ಯಾಣ್ ರಾಮನ್ ಅಂತಕ್ಕಂಥ ಸಿನಿಮಾದ ಅಧಿಕೃತ ರೀಮೇಕ್ ಈ ಚಿತ್ರ ಆಗಿರುತ್ತೆ. ರವಿಚಂದ್ರನ್ ಅವರ ಮೊದಲ ದ್ವಿಪಾತ್ರ ಚಿತ್ರ ಅನ್ನೋದು ಒಂದು ಈ ಸಿನಿಮಾದ ಹೆಗ್ಗಳಿಕೆ. ಇದು ಅವರ ವೃತ್ತಿ ಜೀವನದಲ್ಲೇ ಮೊದಲ ಡ್ಯುಯಲ್ ರೋಲ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳಬಹುದು. ಬಾಲ್ಯದಲ್ಲೇ ಬೇರ್ಪಟ್ಟ ಅವಳಿ ಸಹೋದರರು ಶ್ರೀರಾಮ ಮತ್ತು ಚಂದ್ರ ಇವರಿಬ್ಬರು ಇದನ್ನ ಸ್ಟೋರಿ ಆಗಿ ಇಟ್ಕೊಂಡು ಆಸ್ತಿ ಅಧಿಕಾರದ ಮೇಲೆ ನಡೆಯುವ ಮೋಸ ದೌರ್ಜನ್ಯಗಳನ್ನ ಈ ಸಿನಿಮಾದಲ್ಲಿ ತೋರಿಸಿದ್ರೆ, ಅಲೌಕಿಕ ತಿರುವುಗಳು ಮತ್ತು ಹಾಸ್ಯಭರಿತ ಘಟನೆಗಳನ್ನ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ರೆ ಅಂತಿಮವಾಗಿ ಸಹೋದರರು ಒಂದಾಗುವ ಭಾವನಾತ್ಮಕ ಅಂತ್ಯದೊಂದಿಗೆ ಸಿನಿಮಾ ಕೊನೆಗೊಳ್ಳುತ್ತೆ ಅಂತ ಹೇಳ್ಬೋದು. ಈ ಸಿನಿಮಾ ತುಂಬಾ ಯಶಸ್ಸನ್ನು ಕೂಡ ಕಾಣುತ್ತೆ. ಸೊ ಬಿಡುಗಡೆ ನಂತರ ಗಲ್ಲಾಪಟ್ಟಿಗೆಯಲ್ಲಿ ಉತ್ತಮ ಪ್ರದರ್ಶನ ಕಾಣುತ್ತೆ. ಹಂಸಲೇಖ ಅವರ ಸಂಗೀತ ತುಂಬಾನೇ ಜನಪ್ರಿಯಗೊಳಿಸ್ತೈತೆ ಅಂತ ಹೇಳ್ಬೋದು ಈ ಸಿನಿಮಾದಿಂದ. ಹಾಗೆ 1992ರ ಗಮನಾರ್ಹ ಹಿಟ್ ಚಿತ್ರಗಳಲ್ಲಿ ಒಂದು ಅಂತ ಹೇಳ್ಬೋದು. ಬಜೆಟ್ ಕಲೆಕ್ಷನ್ ನೀವು ನೋಡೋದಾದ್ರೆ ಅಂಕಿ ಅಂಶಗಳ ಪ್ರಕಾರ ಸಾಕಷ್ಟು ಬಜೆಟ್ ಅನ್ನ ಕಲೆಕ್ಷನ್ ಮಾಡಿದೆ. ಈಗಿನ ತರ ಯಾವ್ದು ನಿಖರವಾದ ಮಾಹಿತಿ ಇಲ್ಲ, ಬಟ್ ತುಂಬಾನೇ ಕಲೆಕ್ಷನ್ ಮಾಡುತ್ತೆ, ತುಂಬಾನೇ ಓಡುತ್ತೆ. ಫ್ಯಾಮಿಲಿನ ಥಿಯೇಟರ್ಗಳಿಗೆ ಸೆಳೆಯೋದ್ರಲ್ಲಿ ಶ್ರೀರಾಮಚಂದ್ರ ಅಂತಕ್ಕಂಥ ಸಿನಿಮಾ ತುಂಬಾನೇ ಪ್ರಮುಖ ಪಾತ್ರನ ವಹಿಸ್ತೈತೆ. ಹಾಗೆ ರವಿಚಂದ್ರನ್ ಅವ್ರಿಗೆ ತುಂಬಾನೇ ಹೆಸರನ್ನ ತಂದ್ಕೊಟ್ಟಂತ ಸಿನಿಮಾ ಅಂತ ಹೇಳ್ಬೋದು. ಡ್ಯುಯಲ್ ರೋಲ್ ನಲ್ಲಿ ಅವರು ಪಾತ್ರ ಮಾಡಿರ್ತಕ್ಕಂಥ ಮೊದಲ ಸಿನಿಮಾ. ಅದಾದ್ಮೇಲೆ ಅವರು ತುಂಬಾನೇ ಮಾಡಿದ್ದಾರೆ, ಬಟ್ ಇದರಲ್ಲಿ ಡ್ಯುಯಲ್ ರೋಲ್ ಅಲ್ಲಿ ಮೊದಲ ಸಿನಿಮಾ ಅಂತಾನೆ ಹೇಳ್ಬೋದು. ಹಾಸ್ಯ ಮತ್ತು ಅಲೌಕಿಕ ಅಂಶಗಳ ಸಮನ್ವಯವಿರುವ ಮನೋರಂಜನಾತ್ಮಕ ಕುಟುಂಬ ಸಮೇತ ನೋಡಬೇಕಾದ ಚಿತ್ರ ಶ್ರೀರಾಮಚಂದ್ರ. ಈ ಸಿನಿಮಾದ ಫುಲ್ ಡೀಟೇಲ್ಸ್ ನಾನು ಈ ರಿವ್ಯೂ ಮೂಲಕ ನಿಮ್ಗೆ ಕೊಟ್ಟಿದ್ದೀನಿ. ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರು ದಯಮಾಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರು ಕಮೆಂಟ್ ಕೊಟ್ಬಿಡಿ. ಹಾಗೆ ನಿಮ್ ಕಮೆಂಟ್ಸು, ನಿಮ್ ಲೈಕ್ಸು ನನಗೆ ತುಂಬಾ ಇಂಪಾರ್ಟೆಂಟು. ಹೈಪ್ ಮಾಡೋದನ್ನ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ಗುರು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.